ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. 77ನೇ ಗಣರಾಜ್ಯ ಉತ್ಸವ ತಮ್ಮೆಲ್ಲರಿಗೆ ಶುಭಾಶಯಗಳು ಹೇಳ್ತೇನೆ. ಇವತ್ತು ಬೆಳ್ಳಾರಿನಲ್ಲಿ ಒಂದು ಒಳ್ಳೆ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಮ್ಮ MP ಬೆಳ್ಳಾರಿ ತುಕಾರಾಮ್ ಸಾಹೇಬರು ಮತ್ತು ಜೊತೆಗೆ ಮೇಯರ್ ಅವರು ಮತ್ತೆ ಇನ್ನೊಬ್ಬರು ನಮ್ಮ ಮುದ್ದನಾರಾಯಣ ಅವರು ಮತ್ತೆ ರವಿ ಸರ್ ಅವರು, ಮುಂಡ್ರಿಗಿ ನಾಗರಾಜಣ್ಣ, ಗುಂಡ್ರವಿ, ಕಾಲಿಂಗಪ್ಪ, ನಮ್ ಗ್ಯಾರಂಟಿ ಸ್ಕೀಮ್ ಚಿದಾನಂದಪ್ಪ ಮತ್ತು ಪ್ರೆಸ್ ಮೀಡಿಯಾ ಮಿತ್ರರು, ಇವತ್ತು ಬೆಳ್ಳಾರಿನಲ್ಲಿ ಒಂದು ಒಳ್ಳೆ ರೀತಿಯಿಂದ ಗಣರಾಜ್ಯೋತ್ಸವದ ಕಾರ್ಯಕ್ರಮ ನಲ್ಲಿ ತಾವೆಲ್ಲರೂ ಬಂದಿದ್ರಿ. ತಮ್ಮೆಲ್ಲರಿಗೆ ನಾನು ಇನ್ನೊಂದ್ಸಲ ಶುಭಾಶಯಗಳು ಹೇಳ್ತೀನಿ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿಪ್ಯೂಟಿ CM DK ಶಿವಕುಮಾರ್ ಸಾಹೇಬರು ಮತ್ತೆ ಇಡೀ ನಮ್ಮ ಸರ್ಕಾರ ಇವತ್ತು 2.5 ವರ್ಷ ಆಗಿದೆ. ಮತ್ತೆ ಸುಮಾರು ಬಡವರಿಗೆ ಆಗಲಿ, ರೈತರಿಗೆ ಆಗಲಿ, ಮಹಿಳಾವರಿಗೆ ಆಗಲಿ, ಯುವಕರಿಗೆ ಆಗಲಿ ಸುಮಾರು ಸ್ಕೀಮ್, ಮತ್ತೆ ಎಸ್ಪೆಷಲಿ ರೈತರಿಗೆ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ತುಂಬಾ ಮಳೆಗಾಲದಿಂದ ಸಮಸ್ಯೆ ಆಗಿತ್ತು. ಸ್ವಂತ ಮುಖ್ಯಮಂತ್ರಿ ಅವರು ಹೆಲಿಕಾಪ್ಟರ್ನಿಂದ ಬೀದರ್, ಗುಲ್ಬರ್ಗ, ಬಿಜಾಪುರ ಆ ಥರ ಸುಮಾರು ಏರಿಯಾದಲ್ಲಿ ವಿಸಿಟ್ ಮಾಡಿ ಎಲ್ಲರಿಗೆ ಏನೇನು ನಷ್ಟ ಆಗಿದೆ ಅವೆಲ್ಲ ಸರ್ಕಾರದಿಂದ ಸಹಾಯ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಬೆಳ್ಳಾರಿನಲ್ಲಿ ನಾನು ತಮ್ಮೆಲ್ಲರಿಗೆ ತುಂಬಾ ಧನ್ಯವಾದಗಳು. ಗಣರಾಜ್ಯೋತ್ಸವ ಅಂದಾಗ ಸಾವಿರಾರು ಮಕ್ಕಳು ಸೇರ್ತಾರೆ. ಒಂದು ಒಳ್ಳೆ ಸ್ಪೀಚ್ ಬಂದಿದೆ. ಇದು ರಾಜ್ಯ ಸರ್ಕಾರದ ಇನ್ನೇ ಹಳೆಯ ಯೋಜನೆಗಳು ಹಳೆ ಮಾತಾಡಿದ್ರೆ ಸಾವಿರಾರು ಮಕ್ಕಳು ಇವತ್ತೆಲ್ಲ ಬೆಳಗ್ಗೆ ತಯಾರಾಗಿ ಒಳ್ಳೆ ಸಂದೇಶ ಬರಲಿಲ್ಲ. ಅದಕ್ಕೆ ಕನ್ನಡನ ಚಿಕ್ಕ ಹಾಕಿ ಯಾಕೆ ಹಿಂಗಾಗ್ತದೆ ರಾಜಕಾರಣಗಳಲ್ಲಿ? ಯಾಕೆ ಪೂರ್ವ ತಯಾರು ಮಾಡ್ಕೊಂಡು ಬರೋಣ ನೀವು? ನನ್ನ ಪ್ರಕಾರ ನಾನು ಒಂದು ಒಳ್ಳೆ ರೀತಿಯಿಂದ, ಇದು ಮೊದಲನೇ ಸಲ ಇಲ್ಲ, ಒಳ್ಳೆ ರೀತಿಯಿಂದ ಮಾತಾಡಿದ್ದೀನಿ. ಮಕ್ಕಳಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನ ಏನಿದೆ ಅದು ಹೇಳಿದ್ದೀನಿ. ಮತ್ತೆ ಮಕ್ಕಳಿಗೆ ಏನೇನು ರೈಟ್ಸ್ ಇದೆ, ಮಹಿಳಾವರಿಗೆ ಏನ್ ರೈಟ್ಸ್ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ, ರೈತರಿಗೆ ಏನ್ ಕೊಟ್ಟಿದ್ದಾರೆ, ನಮ್ಮ ದೇಶಗೆ ಏನ್ ಕೊಟ್ಟಿದ್ದಾರೆ ಅದು ನಾನು ಒಳ್ಳೆ ರೀತಿಯಿಂದ ಕೊಟ್ಟಿದ್ದೀನಿ. ಆದರೂ ಸ್ವಲ್ಪ ಏನೋ ತಮ್ಗೆ ಆ ತರ ತಿಳಿಸಬಹುದು. ಯಾಕಂದ್ರೆ ನಮ್ದು ಮನ್ಸು ಏನಿದೆ, ನಾವು ಪಬ್ಲಿಕ್ ಏನ್ ಮೆಸೇಜ್ ಕೊಡ್ತೇವೋ ಅಷ್ಟು ಕೆಲಸ ಆಗ್ಬೇಕು. ಸುಮ್ಮನೆ ಅರ್ಧ ಗಂಟೆ ಭಾಷಣ ಮಾಡಿ ಅದು ಯಾವುದೋ ವರ್ಕ್ ಆಗಿಲ್ಲ ಅಂದ್ರೂ ಸಮಸ್ಯೆ ಆಗ್ತದೆ. ಅದು ಸಲುವಾಗಿ ಬಳ್ಳಾರಿಯಲ್ಲಿ ನಡೆದ ಘಟನೆ ಆಲೋಚಿಸಬಹುದು. ನಮ್ಮ MP ಸಾಹೇಬರು ನೀವೇ ಹೇಳ್ಬೋದು, ಒಂದು ತಿಂಗಳ 2-3 ಗಲಾಟೆ ಆದ್ರು ಮಾಡಿದ ಒಳ್ಳೆ ಕೆಲಸ ಕೊಚ್ಕೊಂಡು ಹೋಗ್ತಾನೆ. ಈ ರೀತಿ ಮುಗಿಸ್ಲಿ, ಸಚಿವರು ಮುಗಿಸ್ಲಿ, ಆಮೇಲೆ ಮಾತಾಡ್ತೀನಿ. ಇಲ್ಲ, ತಮ್ಗೆ ಸ್ಪೀಚ್ ನಲ್ಲಿ ಅವಸರ ಹೇಳಿದ್ದೇನೆ ಏನಂತ. ಬಾಬಾ ಸಾಹೇಬ್ ಏನ್ ಸಂವಿಧಾನ ಕೊಟ್ಟಿದ್ದಾರೆ ಅದು ಒಳ್ಳೆ ಸಲಹೆ. ಆದರೂ ಸ್ವಲ್ಪ ಜನ ಇರ್ತದೆ ತೊಂದರೆ ಮಾಡ್ಲಿಕ್ಕೆ, ಮತ್ತೆ ದೊಡ್ಡ ಸ್ವಲ್ಪ ಮನಸ್ಸು ಮಾಡಲ್ಲ. ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ಮಾಡಿಬಿಡ್ತಾರೆ. ನಮ್ಗೆ ಗೊತ್ತಿದೆ ಏನ್ ಕೆಲಸ ಮಾಡಬೇಕು, ಏನ್ ರೆಸ್ಪಾನ್ಸಿಬಿಲಿಟಿ ಇದೆ ಎಲ್ಲರದು. ಅದು ಬಿಟ್ಟು ಬರೀ ಪಬ್ಲಿಕ್ ಗೆ ಡೈವರ್ಷನ್ ಮಾಡೋದು, ಏನೋ ಎಲ್ಲಿಂದ ಒಯ್ದು ಎಲ್ಲಿ ಹಚ್ಚೋದು ಕೆಲಸ, ಇದು ಪಾಲಿಟಿಷಿಯನ್ ಕೆಲಸ ಇಲ್ಲ. ಉಸ್ತುವಾರಿ ಸಚಿವರು ಇಲ್ಲಿ ಕಾಯಂ ಆಗಿ ಉಸ್ತುವಾರಿ ಸಚಿವರೇ ಇಲ್ಲ, ಅಲ್ಲಿದ್ದಾರೆ. ಪ್ರತಿ ಸರಿ ಅಲ್ಲಿಗೆ ಹೋಗ್ತಾರೆ. ನೀವು ಪ್ರತಿ ಸರಿ ಅತಿಥಿ ತರ ಬರ್ತೀರಿ, ಫ್ಲಾಗ್ ಹಾಸ್ಟಿಂಗ್ ಮಾಡ್ತೀರಿ, ಹೋಗ್ತೀರಿ. ನಮ್ ಸಮಸ್ಯೆಗಳನ್ನ ಎತ್ಕೊಂಡಾಗ ಸರ್ಕಾರ ಕೇಳ್ತೀನಿ ಅಂತೀರಿ. ಅದ್ ಏನ್ ಹೇಳಿದೀರಾ, ಏನ್ ಮಾಡಿದಿರಾ ಒಂದು ಗೊತ್ತಿಲ್ಲ.
ನಿನ್ನೆ ನಡೆದ ಜನವರಿ 1ನೇ ತಾರೀಕು ನಡೆದಿದ್ದ ಘಟನೆಗೆ SP ನ ಸಸ್ಪೆಂಡ್ ಮಾಡ್ತೀರಿ, IG ಎತ್ತಾಕ್ತೀರಿ. ಅದೇ ಮಿನಿಸ್ಟ್ರನ್ನ ಯಾಕೆ ಎತ್ತಾಕಲ್ಲ? ಹೊಸ ಮಿನಿಸ್ಟ್ರನ್ನ ಯಾಕೆ ಕೊಡಲ್ಲ? ಇದನ್ನ ಹೇಳ್ಬೋದಲ್ವಾ ನೀವು ಸರ್ಕಾರಕ್ಕೆ? ಬಳ್ಳಾರಿ ಅಂದ್ರೆ ಅಷ್ಟೊಂದು ನಿರ್ಲಕ್ಷಿತ ಜಿಲ್ಲೆನಾ? ಉಸ್ತುವಾರಿ ಸಚಿವರು ಈ ಕಡೆ ಬಳ್ಳಾರಿನ ಮಾಡ್ಕೊಂಡಿದ್ದಾರೆ ಸರ್. ಈಗ ಸರ್ಕಾರಿ ಪ್ರತಿ ಸಲ ನೀವು ಅತಿಥಿಯಾಗಿ ಬರ್ತೀರಿ, ಹೋಗ್ತೀರಿ. ಯಾರಿಗೆ 4ನೇ ಸಲ ನೀವು ಮಾಡ್ತಾ ಇರೋದು. ರಾಷ್ಟ್ರೀಯ ಬಾಣಂತಿಯ ನೀವಾದ್ರೂ ಕೇಳ್ಬೇಕು, ಹೋಗ್ಲಿ ನೀವಾದ್ರೂ ಕ್ಲೇಮ್ ಮಾಡಿ ಸರ್, ನನಗೆ ಉಸ್ತುವಾರಿ ಕೊಟ್ಬಿಡಿ ಅಂತ ನೀವೇ ಕ್ಲೇಮ್ ಮಾಡಿ. ಇಲ್ಲ, ಇದು ಸರ್ಕಾರ ಗಮನದಲ್ಲಿ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋದ್ಸಲಿನೂ ಇದೇ ಆನ್ಸರ್ ಕೊಟ್ಟಿದ್ದೀರಾ ನಾವು. ಇಲ್ಲಿಗೆ ತಾವು 3-4 ಬಾರಿ ಆಯ್ತು ಬರೋದಕ್ಕೆ. ಇದ್ರ ಬಗ್ಗೆ ಏನಾದ್ರು ಗಮನ ಸೆಳೆದಿದ್ದೀರಾ? ಸರ್ಕಾರ ಗಮನಕ್ಕಿಲ್ಲ ಅಂತ ನಾವು ಹೇಳಿಲ್ಲ. ಸರ್ಕಾರ ಏನ್ ಮಾಡಿದೆ? ಬಳ್ಳಾರಿ ಜಿಲ್ಲೆ ಏನ್ ಪಾಪ ಮಾಡಿದೆ? ಬಳ್ಳಾರಿ ಕಲ್ಯಾಣ ಕರ್ನಾಟಕದಲ್ಲಿ ಇರೋದೇ ತಪ್ಪ. 5 ಜನ ಶಾಸಕರು ಜನ ತಪ್ಪ. ಅಕ್ರಮ ಈಗ ಆಲ್ರೆಡಿ ಒಬ್ಬರಿಗೆ ಜಮೀರ್ ಸಾಹೇಬರಿಗೆ ಇನ್ಚಾರ್ಜ್ ಅಂತ ಕೊಟ್ಟಿದ್ದಾರೆ. ನಿಭಾಯಿಸ್ತಾನೆ ಇಲ್ಲ ಅವರು. ವಿಜಯನಗರಕ್ಕೆ ಬಂದು ಬಳ್ಳಾರಿ ಜಿಲ್ಲೆಗೆ ಹೋಗಿದ್ದಾರೆ. ಅದೇ ಸಮಸ್ಯೆ ಆಗ್ತಾ ಇರೋದು. ಇನ್ಸಿಡೆಂಟ್ ಆದ್ಮೇಲೆ ಬಂದೋಗಿದ್ದಾರೆ ಅವರು. ಒಂದ್ಸಲಿ ಬಂದ್ಬಿಟ್ಟು ಈಗ ನಾನು ಇದ್ರ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಮುಖ್ಯಮಂತ್ರಿಗೆ ತಿಳಿಸ್ತೀನಿ. ಮತ್ತೆ ಯಾಕಂದ್ರೆ ಮುಖ್ಯಮಂತ್ರಿನೇ ಡಿಸೈಡ್ ಮಾಡಬೇಕು. ಈಗ ಸೀರಿಯಸ್ ಸಮಸ್ಯೆ ಆಗಿದೆ, ಮೋಸ್ಟ್ಲಿ ಈಗ ಮಾಡಬಹುದು ಅಂತ ನನಗೆ ಒಂದು ವಿಶ್ವಾಸ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತೆ CM DK ಶಿವಕುಮಾರ್ ಸಾಹೇಬರು ಮತ್ತೆ ಇಡೀ ನಮ್ಮ ಸರ್ಕಾರ ಇವತ್ತು 2.5 ವರ್ಷ ಆಗಿದೆ. ಮತ್ತೆ ಸುಮಾರು ಬಡವರಿಗೆ ಆಗಲಿ, ರೈತರಿಗೆ ಆಗಲಿ, ಮಹಿಳಾವರಿಗೆ ಆಗಲಿ, ಯುವಕರಿಗೆ ಆಗಲಿ ಸುಮಾರು ಸ್ಕೀಮ್, ಮತ್ತೆ ಎಸ್ಪೆಷಲಿ ರೈತರಿಗೆ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ತುಂಬಾ ಮಳೆಗಾಲದಿಂದ ಸಮಸ್ಯೆ ಆಗಿತ್ತು. ಸ್ವಂತ ಮುಖ್ಯಮಂತ್ರಿ ಅವರು ಹೆಲಿಕಾಪ್ಟರ್ ನಿಂದ ಬೀದರ್, ಗುಲ್ಬರ್ಗ, ಬಿಜಾಪುರ ಆ ತರ ಸುಮಾರು ಏರಿಯಾದಲ್ಲಿ ವಿಸಿಟ್ ಮಾಡಿ ಎಲ್ಲರಿಗೆ ಏನೇನು ನಷ್ಟ ಆಗಿದೆ ಅವೆಲ್ಲ ಸರ್ಕಾರದಿಂದ ಸಹಾಯ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಬೆಳ್ಳಾರಿನಲ್ಲಿ ನಾನು ತಮ್ಮೆಲ್ಲರಿಗೆ ತುಂಬಾ ಧನ್ಯವಾದಗಳು. ಈಗ ಗಣರಾಜ್ಯೋತ್ಸವ ಅಂದಾಗ ಸಾವಿರಾರು ಮಕ್ಕಳು ಸೇರ್ತಾರೆ. ಇದು ಒಂದು ಒಳ್ಳೆ ಸ್ಪೀಚ್ ಬರಲಿದೆ. ಇದು ರಾಜ್ಯ ಸರ್ಕಾರದ ಇನ್ನೇ ಹಳೆ ಯೋಜನೆಗಳು ಹಳೆ ಮಾತಾಡಿದ್ರೆ ಸಾವಿರಾರು ಮಕ್ಕಳು ಇವತ್ತೆಲ್ಲ ಬೆಳಗ್ಗೆ ತಯಾರಾಗಿ ಹಲೋ. ಒಳ್ಳೆ ಸಂದೇಶ ಬರಲಿಲ್ಲ. ಜೊತೆಗೆ ಕನ್ನಡನ ಚಿಕ್ಕದು ಹಾಕಿದ್ರು. ಯಾಕೆ ಹೀಗಾಗ್ತದೆ ರಾಜಕಾರಣಗಳಲ್ಲಿ? ಯಾಕೆ ಪೂರ್ವ ತಯಾರು ಮಾಡ್ಕೊಂಡು ಬರೋಣ ನೀವು? ನನ್ನ ಪ್ರಕಾರ ನಾನು ಒಂದು ಒಳ್ಳೆ ರೀತಿಯಿಂದ, ಇದು ಮೊದಲನೇ ಸಲ ಇಲ್ಲ, ಒಳ್ಳೆ ರೀತಿಯಿಂದ ಮಾತಾಡಿದ್ದೇನೆ. ಮಕ್ಕಳಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನ ಏನಿದೆ ಅದು ಹೇಳಿದ್ದೀನಿ. ಮತ್ತೆ ಮಕ್ಕಳಿಗೆ ಏನೇನು ರೈಟ್ಸ್ ಇದೆ, ಮಹಿಳಾವರಿಗೆ ಏನ್ ರೈಟ್ಸ್ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ, ರೈತರಿಗೆ ಏನ್ ಕೊಟ್ಟಿದ್ದಾರೆ, ನಮ್ಮ ದೇಶಗೆ ಏನ್ ಕೊಟ್ಟಿದ್ದಾರೆ ಅದು ನಾನು ಒಳ್ಳೆ ರೀತಿಯಿಂದ ಕೊಟ್ಟಿದ್ದೀನಿ. ಆದರೂ ಸ್ವಲ್ಪ ಏನೋ ತಮ್ಗೆ ಆ ತರ ತಿಳಿಸಬಹುದು. ಯಾಕಂದ್ರೆ ನಮ್ದು ಮನ್ಸು ಏನಿದೆ, ನಾವು ಪಬ್ಲಿಕ್ ಏನ್ ಮೆಸೇಜ್ ಕೊಡ್ತೇವೋ ಅಷ್ಟು ಕೆಲಸ ಆಗ್ಬೇಕು. ಸುಮ್ಮನೆ ಅರ್ಧ ಗಂಟೆ ಭಾಷಣ ಮಾಡಿ ಅದು ಯಾವುದೋ ವರ್ಕ್ ಆಗಿಲ್ಲ ಅಂದ್ರೂ ಸಮಸ್ಯೆ ಆಗ್ತದೆ. ಅದ್ರ ಸಲುವಾಗಿ ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ. ಅದು ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಘಟನೆಗಳು ಆದ್ರೆ ಎದುರಿಸೋದು. ಉದಾಹರಣೆ ಬಳ್ಳಾರಿ ಇನ್ಸಿಡೆಂಟ್ ಆಗಿರ್ಬೋದು, ಏನೆಲ್ಲ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಯಾವ ಒಂದು ಇನ್ಸಿಡೆಂಟ್ ಎಲ್ಲವನ್ನೂ ಕೊಚ್ಚಿ ಹೋಗುತ್ತೆ. ಸರ್ಕಾರ ಮಾಡಿ ಕೆಲಸ ಕೆಲಸ ಒಳ್ಳೆದ್ರೆ ಒಂದ್ ಏನೋ ಒಂದು ಗಲಾಟೆ ಅದೇನೋ ಏನೋ ಬಳ್ಳಾರಿಲ್ಲ ನಡೆದ ಘಟನೆ ನೀವು ಆಲೋಚಿಸ್ಬೋದು. ನಮ್ಮ MP ಸಾಹೇಬ್ರು ನೀವೇ ಹೇಳ್ಬೋದು, ಒಂದ್ ತಿಂಗಳ 2-3 ಗಲಾಟೆ ಆದ್ರು ಮಾಡಿದ ಒಳ್ಳೆ ಕೆಲಸ ಎಲ್ಲ ಕೊಚ್ಕೊಂಡು ಹೋಗ್ತಾನೆ. ಈ ರೀತಿ ಮುಗಿಸ್ಲಿ ಸಚಿವರು, ಮುಗಿಸ್ಲಿ, ಆಮೇಲೆ ಮಾತಾಡ್ತೀನಿ. ಇಲ್ಲ, ತಮ್ಗೆ ಸ್ಪೀಚ್ ನಲ್ಲಿ ಅವಸರ ಹೇಳಿದ್ದೇನೆ. ಏನಂತ ಬಾಬಾ ಸಾಹೇಬ್ ಏನ್ ಸಂವಿಧಾನ ಕೊಟ್ಟಿದ್ದಾರೆ ಅದು ಒಳ್ಳೆ ಸಲಹೆ. ಆದರೂ
ಸ್ವಲ್ಪ ಜನ ಇರ್ತದೆ ತೊಂದರೆ ಮಾಡ್ಲಿಕ್ಕೆ, ಮತ್ತೆ ದೊಡ್ಡ ಸ್ವಲ್ಪ ಮನಸ್ಸು ಮಾಡಲ್ಲ, ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ಮಾಡ್ಬಿಡ್ತಾರೆ. ನಮ್ಗೆ ಗೊತ್ತಿದೆ ಏನ್ ಕೆಲಸ ಮಾಡಬೇಕು, ಏನ್ ರೆಸ್ಪಾನ್ಸಿಬಿಲಿಟಿ ಇದೆ ಎಲ್ಲರದು, ಅದು ಬಿಟ್ಟು ಬರೇ ಪಬ್ಲಿಕ್ ಗೆ ಡೈವರ್ಷನ್ ಮಾಡೋದು, ಏನೋ ಎಲ್ಲಿಂದ ಒಯ್ದು ಎಲ್ಲಿ ಹಚ್ಚೋದು ಕೆಲಸ, ಇದು ಪಾಲಿಟಿಷಿಯನ್ ಕೆಲಸ ಇಲ್ಲ. ನೇರವಾಗಿ ಹೇಳಿ, ಯಾಕಂದ್ರೆ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಒಬ್ಬ ಉಸ್ತುವಾರಿ ಸಚಿವರು ಇಲ್ಲಿ ಕಾಯಮಾಗಿ ಉಸ್ತುವಾರಿ ಸಚಿವರೇ ಇಲ್ಲ, ಅಲ್ಲಿದ್ದಾರೆ. ಪ್ರತಿ ಸರಿ ಅಲ್ಲಿಗೆ ಹೋಗ್ತಾರೆ. ನೀವು ಪ್ರತಿ ಸರಿ ಅತಿಥಿ ತರ ಬರ್ತೀರಿ, ಫ್ಲಾಗ್ ಹಾಸ್ಟಿಂಗ್ ಮಾಡ್ತೀರಿ, ಹೋಗ್ತೀರಿ. ನಮ್ ಸಮಸ್ಯೆಗಳನ್ನ ಎತ್ಕೊಂಡಾಗ ಸರ್ಕಾರ ಕೇಳ್ತೀನಿ ಅಂತೀರಿ. ಅದ್ ಏನ್ ಹೇಳಿದೀರಾ, ಏನ್ ಮಾಡಿದಿರಾ ಒಂದು ಗೊತ್ತಿಲ್ಲ. ನಿನ್ನೆ ನಡೆದ ಜನವರಿ 1ನೇ ತಾರೀಕು ನಡೆದಿದ್ದ ಘಟನೆಗೆ SP ನ ಸಸ್ಪೆಂಡ್ ಮಾಡ್ತೀರಿ, IG ಎತ್ತಾಕ್ತೀರಿ. ಅದೇ ಮಿನಿಸ್ಟರ್ ಯಾಕೆ ಎತ್ತಾಕಲ್ಲ, ಹೊಸ ಮಿನಿಸ್ಟರ್ ಯಾಕೆ ಕೊಡಲ್ಲ? ಇದನ್ನ ಹೇಳ್ಬೋದಲ್ವಾ ನೀವು ಸರ್ಕಾರಕ್ಕೆ? ಬಳ್ಳಾರಿ ಅಂದ್ರೆ ಅಷ್ಟೊಂದು ನಿರ್ಲಕ್ಷಿತ ಜಿಲ್ಲೆನಾ? ಉಸ್ತುವಾರಿ ಸಚಿವರು ಈ ಕಡೆ ಬಳ್ಳಾರಿನ ಮಾಡ್ಕೊಂಡಿದ್ದಾರೆ ಈಗ. ಪ್ರತಿ ಸಲ ನೀವು ಅತಿಥಿಯಾಗಿ ಬರ್ತೀರಿ, ಹೋಗ್ತೀರಿ. ಯಾರಿಗೆ 4ನೇ ಸಲ ನೀವು ಮಾಡ್ತಾ ಇರೋದು. ರಾಷ್ಟ್ರೀಯ ಬಾಣಂತಿಯರ್ ನೀವಾದ್ರೂ ಕೇಳ್ಬೇಕು, ಹೋಗ್ಲಿ ನೀವಾದ್ರೂ ಕ್ಲೇಮ್ ಮಾಡಿ ಸರ್, ನನಗೆ ಉಸ್ತುವಾರಿ ಕೊಟ್ಬಿಡಿ ಅಂತ ನೀವೇ ಕ್ಲೇಮ್ ಮಾಡಿ. ಇಲ್ಲ, ಇದು ಸರ್ಕಾರ ಗಮನದಲ್ಲಿ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋದ್ಸಲಿನೂ ಇದೇ ಆನ್ಸರ್ ಕೊಟ್ಟಿದ್ದೀರಾ ನಾವು. ಇಲ್ಲಿಗೆ ತಾವು 3-4 ಬಾರಿ ಆಯ್ತು ಬರೋದಕ್ಕೆ. ಇದ್ರ ಬಗ್ಗೆ ಏನಾದ್ರು ಗಮನ ಸೆಳೆದಿದ್ದೀರಾ? ಸರ್ಕಾರ ಗಮನಕ್ಕಿಲ್ಲ ನಾವು ಹೇಳಿಲ್ಲ. ಸರ್ಕಾರ ಏನ್ ಮಾಡಿದೆ, ಬಳ್ಳಾರಿ ಜಿಲ್ಲೆ ಏನ್ ಪಾಪ ಮಾಡಿದೆ? ಬಳ್ಳಾರಿ ಕಲ್ಯಾಣ ಕರ್ನಾಟಕದಲ್ಲಿ ಇರೋದೇ ತಪ್ಪ. 5 ಜನ ಶಾಸಕರು ತಪ್ಪ, ಜನ ತಪ್ಪ. ಈಗ ಆಲ್ರೆಡಿ ಒಬ್ಬರಿಗೆ ಜಮೀರ್ ಸಾಹೇಬರಿಗೆ ಇನ್ಚಾರ್ಜ್ ಅಂತ ಕೊಟ್ಟಿದ್ದಾರೆ. ನಿಭಾಯಿಸ್ತಾನೆ ಇಲ್ಲ ಅವರು. ವಿಜಯನಗರಕ್ಕೆ ಬಂದು ಬಳ್ಳಾರಿಗೆ ಜಿಲ್ಲೆಗೆ ಹೋಗಿದ್ದಾರೆ. ಅದೇ ಸಮಸ್ಯೆ ಆಗ್ತದೆ. ಇನ್ಸಿಡೆಂಟ್ ಆದ್ಮೇಲೆ ಬಂದೋಗಿದ್ದಾರೆ ಅವರು. ಒಂದ್ಸಲಿ ಬಂದ್ಬಿಟ್ಟು ಈಗ ನಾನು ಇದ್ರ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಮುಖ್ಯಮಂತ್ರಿಗೆ ತಿಳಿಸ್ತೀನಿ. ಮತ್ತೆ ಯಾಕಂದ್ರೆ ಮುಖ್ಯಮಂತ್ರಿನೇ ಡಿಸೈಡ್ ಮಾಡಬೇಕು. ಈಗ ಸೀರಿಯಸ್ ಸಮಸ್ಯೆ ಆಗಿದೆ, ಮೋಸ್ಟ್ಲಿ ಈಗ ಮಾಡಬಹುದು ಅಂತ ನನಗೆ ಒಂದು ವಿಶ್ವಾಸ ಇದೆ. ಆಗಲ್ಲ ಮತ್ತೆ ಹೊಸಪೇಟೆಗೆ ಅವರು ಆಗಿದ್ದಾರೆ. ನೋಡಿ ತುಂಗಭದ್ರಾ ಡ್ಯಾಮ್ಗೆ ಗೌರ್ಮೆಂಟ್ ಏನು ಹಂಗಾದ್ರೆ ನಾವು ನಿರ್ಲಕ್ಷ್ಯ ಕೊಡೋದಂತ ಗೊತ್ತಿಲ್ಲ. ಹಂಗಾದ್ರೆ ಇದು ಈ ಒಂದು ವಿಷಯ ಸರ್ಕಾರ 3 ವರ್ಷ ಆಗಿಲ್ಲ ಕಂಪ್ಲೀಟ್ ಆಗ್ಲಿಕ್ಕೆ. ಇದ್ರ ಬಗ್ಗೆ ನಾವು ಏನು ಕೇಳ್ಬೇಕ್ರಿ, ಬಳ್ಳಾರಿ ಪಬ್ಲಿಕ್ ಸಲಹೆ ಯಾರಾದ್ರೆ ಅವ್ರದ್ದು ಏನ್ ಕಳ್ಕಳಿ ಇದೆ ತಮ್ಮ ಮುಖ ನಮ್ಗೆ ತಾವು ಹೇಳಿದ್ರಿ. ಸಿದ್ದರಾಮಯ್ಯ ಅವರಿಗೆ ನೈತಿಕವಾಗಿ ಅವ್ರ ಅಧಿಕಾರಕ್ಕೆ ಬರ್ಲಿಕ್ಕೆ ಕಾರಣ ಬಳ್ಳಾರಿ ಹೇಳಿ. ಎರಡನೇದು, ಇಷ್ಟು ದೊಡ್ಡ ಇನ್ಸಿಡೆಂಟ್ ಆದ್ರೆ ಇವತ್ತಿನವರೆಗೂ ಗೃಹ ಸಚಿವರು ಬಂದಿಲ್ಲ ಇಲ್ಲಿಗೆ. ಆಮೇಲೆ ಈ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರು ಬಂದಿಲ್ಲ. ತಿಪ್ಪೆ ಸಾರ್ಸ ಕೆಲಸ ಆಗ್ತಾ ಇದೆ. ಬಳ್ಳಾರಿ ಅಂದ್ರೆ ಎಜುಕೇಶನ್ ಅಲ್ಲಿ ಹಬ್ಬ. ಇವತ್ತು ಸೆಂಟ್ ಜೋಸೆಫ್ ಅಲ್ಲಿ ಓದಿರೋಂಥವ್ರು ಗ್ಲೋಬಲ್ ಎಲ್ಲಿ ಬೆಳ್ಳಿಟ್ರು ಅಲ್ಲಿದ್ದಾರೆ ಪ್ರಪಂಚದಲ್ಲಿ. ಅಂಥದ್ದು ಇವತ್ತು ಏನಾಗಿದೆ, ನಮ್ಮ ಬಳ್ಳಾರಿಗೆ ಹಾಸ್ಟೆಲ್ಸ್ ಎಜುಕೇಶನ್ ಯಾರು ಬರ್ತಾ ಇಲ್ಲ. ಬಿಕಾಸ್ ಆಫ್ ಗಾಂಜಾ ಹಬ್ಬ ಅಂತೇಳಿ ಎವ್ರಿ ಡೇ ಬೊಬ್ಬೆ ಹೊಡಿತಾ ಇದಾರೆ. ನೀವು ಸರ್ಕಾರದವ್ರು ಏನ್ ಮಾಡ್ತಿದ್ದೀರಿ? ಇದು ಎಷ್ಟು ಮಕ್ಕಳ ಮೇಲೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮೇಲೆ ಇದು ಇಂಪ್ಯಾಕ್ಟ್ ಆಗ್ತಾ ಇದೆ. ಇವತ್ತು ನಮ್ಮ ಮಕ್ಕಳನ್ನ ನಾವು ಬೇರೆ ಕಡೆ ಸೇರಿಸ್ತಾ ಇದೀವಿ. ಬಳ್ಳಾರಿನಲ್ಲಿ ಯಾರು ಇಲ್ಲಿ ಸೇರಿಸ್ತಾ ಇಲ್ಲ, ಇಲ್ಲಿ ಯಾರು ಓದಿಸ್ತಾ ಇಲ್ಲ. ನಿರ್ಗತಿಕ ಬಡವರ ಮಕ್ಕಳು ಮಾತ್ರ ಬಳ್ಳಾರಿಯಲ್ಲಿ ಓದುವಂತ ಪರಿಸ್ಥಿತಿ ಇದೆ. ಶಾಲೆ ಹೆಸರು ಕುಂಕುವಾಗಿ ಅಪೋಸಿಷನ್ ಅವರು ಭಾಷಣದಲ್ಲಿ ಹೇಳ್ತಿದ್ದಾರೆ. ನೀವು ಸರ್ಕಾರ ಏನ್ ಮಾಡ್ತಿದೆ ಸರ್?
ಎಜುಕೇಶನ್ ಮಿನಿಸ್ಟರ್ 5-6 ಸತ್ತಾರ. ಏನಾಗ್ತಾ ಇದೆ ಇದು? ಮಕ್ಕಳ ಮನಸ್ಸಿನ ಮೇಲೆ ಈಗ ನಿಮ್ CM ಅವರು ಕೂಡ ಸೀರಿಯಸ್ ಆಗಿ ಹೇಳಿದ್ರು, ಡ್ರಗ್ಸ್ ಫ್ಯಾಕ್ಟರಿ ಬಂದು ಮಹಾರಾಷ್ಟ್ರ ಪೊಲೀಸ್ ಮೈಸೂರಲ್ಲಿ ಎಲ್ಲ ಕಡೆ ಇದೆ. ಇದು ಏನ್ ಮಾಡ್ತಾ ಇದೆ ಸರ್ಕಾರ? ನೋಡಿ, ಬಳ್ಳಾರಿಯಲ್ಲಿ ಎಷ್ಟು ರೆಸಿಡೆನ್ಶಿಯಲ್ ಶಾಲೆಗಳಿದಾವೆ, ಎಷ್ಟು ರೆಸಿಡೆನ್ಶಿಯಲ್ ಶಾಲೆಗಳಿದಾವೆ. ಆ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಏನು? ಆ ಪೇರೆಂಟ್ಸ್ ನಿದ್ದೆ ಮಾಡ್ತಿದಾರೆ ಇವಾಗ. ದೂರ ಹೈದರಾಬಾದ್ ಕರ್ನಾಟಕ, ನಿಮ್ ಬೀದರಿಂದ ಹಿಡಿದು ಗುಲ್ಬರ್ಗದಿಂದ ಹಿಡಿದು ಎಲ್ಲ ಬೆಸ್ಟ್ ಸ್ಕೂಲ್ ಈ ಕಡೆ ಎಲ್ಲ ಓದ್ತಾ ಇದಾರೆ. ಇವಾಗ ಆ ಪೇರೆಂಟ್ಸ್ ತಳಮಳ ಹೇಳ್ರಿ. ನಿಮ್ಮ ಈ ಪ್ರಚಾರಕ್ಕಾಗಿ ದಿನನಿತ್ಯ ಟಿವಿಗಳಲ್ಲಿ ಗಾಂಜಾ ಹಬ್ಬ ಅಂದ್ರೆ ಹೆಂಗೆ? ಇಲ್ಲ, ಇದ್ರ ಬಗ್ಗೆ ತುಂಬಾ ಸೀರಿಯಸ್ ಇದೆ ಸರ್ಕಾರ. ಯಾಕಂದ್ರೆ ಬೆಂಗಳೂರಿನಲ್ಲಿ ತಮ್ಗೆ ಗೊತ್ತಿರ್ಬೋದು, ಒಂದು ಸ್ಮಾಲ್ ಇಂಡಸ್ಟ್ರಿನೇ ಅದಕ್ಕೆ ಹಿಡಿದು ಸುಮಾರು ಜನ ಮಹಾರಾಷ್ಟ್ರದಿಂದ ಏನ್ ಕನೆಕ್ಟೆಡ್ ಇತ್ತು ಬೆಂಗಳೂರಿನಲ್ಲಿ, ಅದ್ರ ಮೇಲೆ ಸುಮಾರು ಕೇಸಸ್ ಆಗಿದೆ. ಈಗ ಒಂದು ಆಲ್ರೆಡಿ ರಿಪೋರ್ಟ್ ಮತ್ತೆ ಇನ್ಕ್ವೈರಿ ನಡೆಸಲತ್ತಾರೆ. ಅದರಲ್ಲಿ ಸುಮಾರು ಏರಿಯಾದು ರಿಪೋರ್ಟ್ ಬಂದ್ಬಿಡ್ತದೆ. ಬೆಳಗಾಂದು ಆಗ್ಲಿ, ನಮ್ಮ ಬೆಳಗಾವಿದು ಆಗ್ಲಿ, ಬೆಂಗಳೂರಲ್ಲಿ ಸುಮಾರು ಕಡೆ ಇದು ಸೀರಿಯಸ್ ಸಮಸ್ಯೆ ಇದೆ. ಈ ಸಮಸ್ಯೆ ಸಲುವಾಗಿ, ಯಾಕಂದ್ರೆ ಇಷ್ಟೊಂದು ಲೈಫ್ ಇದೆ ಅದರಲ್ಲಿ, ಆ ಲೈಫ್ ನೇ ಹಾಳಾಗ್ಬಿಟ್ಟಿದ್ರು. ಎಲ್ಲ ಪ್ಯಾರೆಂಟ್ಸ್ ಡ್ರೀಮ್ ನಷ್ಟ ಆಗ್ಬಿಡ್ತದೆ. ಅದ್ರ ಸಲುವಾಗಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ. ಇದ್ರ ಬಗ್ಗೆ ತುಂಬಾ ಸೀರಿಯಸ್ ಆಲ್ರೆಡಿ ಸರ್ಕಾರ ಇದೆ. ಇದ್ರ ಮೇಲೆ ಡೆಫಿನೆಟ್ ಸ್ವಲ್ಪ ದಿವಸದಲ್ಲಿ ತಾವು ನೋಡಬಹುದು ಆಕ್ಷನ್ ಆಗ್ತದೆ. ಸ್ಪೆಷಲ್ ಟೀಮ್ ಮಾಡ್ಲಿಕ್ಕೆ ಹೇಳಿ ಸರ್, ಸ್ಪೆಷಲ್ ಟೀಮ್ ಮಾಡ್ಲಿಕ್ಕೆ ಗಡಿಪಾರು ಮಾಡಿಸ್ರಿ. ಇದು ಮಕ್ಕಳ ಭವಿಷ್ಯ, ಜನರೇಷನ್ ಹಾಳಾಗುತ್ತೆ. ನೀವು ತಿಳ್ಕೊತಿರ್ಬೋದು, ಎಲೆಕ್ಷನ್ ಬರ್ತವೆ ಹೋಗ್ತವೆ. ಡಿಪಾರ್ಟ್ಮೆಂಟ್ ಕ್ಲಿಯರ್ ಆಗಿದೆ. ಏಕಾತ ಮಾಡಿದ್ಮೇಲೆ ಆದ್ರೂ ಅದು ಮಾರಾಟಕ್ಕೆ ಅರ್ಹತೆ ಬರುತ್ತಾ? ಸೈಟ್ ಬರ್ತದೆ, 100% ಬರ್ತದೆ. ಅಲ್ಲ, ಯಾಕಂದ್ರೆ ಈ ಬಿ ಖಾತೆ ಇದ್ದಾಗ ಅವ್ರಿಗೆ ಖಾತಾ ಆಗುತ್ತೆ, ಬಟ್ ಮಾರಾಟಕ್ಕೆ ಬರಲ್ಲ. ಬಿ ಖಾತೆ ಇಲ್ಲ, ಬಿ ಖಾತಾ ಆಗ್ಬೋದು, ಮಾಡ್ಬೋದು ಅವರು. ಆದ್ರೂ ಬಿ ಖಾತಾನಲ್ಲಿ ಲೋನ್ ಆಗ್ಲಿ ಮತ್ತೆ ಬಿಲ್ಡಿಂಗ್ ಪ್ಲಾನ್ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಸಿಗೋದು ಕಷ್ಟ ಇದೆ ಬಿ ಖಾತಾನಲ್ಲಿ. ಮಾರಾಟ ಮಾಡ್ಲಿಕ್ಕೆ ಸಮಸ್ಯೆ ಇಲ್ಲ ಬಿ ಖಾತಾನಲ್ಲಿ, ಬಟ್ ಅವ್ರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಸಮಸ್ಯೆ ಇದೆ. ಅದ್ರ ಸಲುವಾಗಿ ಈಗ ಬಿ ಖಾತಾ ಏನಿದೆ ಅದು ಎ ಖಾತಾ ಕನ್ವರ್ಟ್ ಮಾಡ್ಲಿಕ್ಕೆ ಕ್ಲಿಯರ್ಸ್ ಆಗಿದೆ ಥ್ರೂಔಟ್ ಸ್ಟೇಟ್ ಮತ್ತು BBMP ನಲ್ಲಿ. ಮತ್ತೆ ಏನ್ ಮಾಡಿದ್ದಾರೆ, ಮೊದಲು ಖಾತಾ ಮಾಡ್ಲಿಕ್ಕೆ ನೀವು ಮುನ್ಸಿಪಾಲಿಟಿ ಆಗ್ಲಿ ಕಾರ್ಪೊರೇಷನ್ ಆಗ್ಲಿ ಹೋಗಿ ಅಲ್ಲಿ ನಿಂತ್ಕೋಬೇಕಾಗ್ತಿತ್ತು. ಮತ್ತೆ ಬೇರೆ ಏನೋ ಸುಮಾರು ಜನ ಕಂಪ್ಲೇಂಟ್ ಮಾಡಿದ್ರು, ಲಂಚ ಏನೋ ಇದೆ ಅಂತ. ಈಗ ಡೈರೆಕ್ಟ್ ಎ ಖಾತಾ ಬಿ ಖಾತಾ ಡೈರೆಕ್ಟ್ ನೀವು ಆನ್ಲೈನ್ ತುಂಬಬೇಕು. ಅಲ್ಲಿ ಯಾರು ಹೋದ್ರು ನಿಮ್ಗೆ ಅಪ್ಲಿಕೇಶನ್ ತಗೊಂಬಲ್ಲ. CMC ಆಗ್ಲಿ, TMC ಆಗ್ಲಿ, ಕಾರ್ಪೊರೇಷನ್ ಆಗ್ಲಿ, ನೀವು A to Z ಆನ್ಲೈನ್ ತುಂಬಬೇಕು. ಫೀಸ್ ಆನ್ಲೈನ್ ಕಟ್ಬೇಕು, ಮತ್ತೆ ಡಾಕ್ಯುಮೆಂಟ್ಸ್ ಆಲ್ಸೋ ಆನ್ಲೈನ್ ಡೌನ್ಲೋಡ್ ಮಾಡ್ಬೇಕು. ಏಕಾತ ಆಗ್ಬೇಕಾದ್ರೆ ಮತ್ತೆ ಈ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಬೇಕಾ? ಇಲ್ಲ, ಬೇಕಾಗಿಲ್ಲ. ಯಾಕಂದ್ರೆ ಬಿ ಖಾತಾ ಆಲ್ರೆಡಿ ನಿಮ್ಮ ಹತ್ರ ಇದೆ. ಅದು ಬಿ ಖಾತಾ ಹಚ್ಬಿಟ್ರು ಅದು ಎ ಖಾತಾ ಆಗ್ಬಿಡ್ತದೆ. ಸರ್, ಅದು ಏಕಾತ ಆಗುತ್ತೆ, ಬಟ್ ನಾವು ಹೌಸ್ ಕನ್ಸ್ಟ್ರಕ್ಷನ್ ಹೋಗ್ಬೇಕಂದ್ರೆ ಲೋನ್ ಬೇಕು ಅಂದ್ರೆ ಬ್ಯಾಂಕ್ ಅಲ್ಲಿ ಮತ್ತೆ ಗುಡ್ ಅಪ್ರೂವಲ್ ಅಂತ ಕೇಳ್ತಾರೆ. ಇಲ್ಲ, ಅದರಲ್ಲಿ ನಿಮ್ದು ಪ್ಲಾನ್ ಅಪ್ರೂವಲ್ ಬೇಕು. ಯಾಕಂದ್ರೆ ಎಷ್ಟು ಸೈಡ್ ನೀವು ಎಷ್ಟು ಅದು ರೂಲ್ಸ್ ಪ್ರಕಾರ ಹೋಗ್ಬೇಕಾಗ್ತದೆ, ಅದು ಸರ್ಟಿಫಿಕೇಟ್ ಬಿಡ್ಬೇಕಾಗ್ತದೆ, ಎಷ್ಟು ಫ್ಲೋರ್ ಹೋಗ್ತದೆ, ಅದನ್ನೆಲ್ಲ ಕೊಡೋದು ಕನ್ಸರ್ನ್ ಅಥಾರಿಟೀಸ್ ಕೊಡ್ಬೇಕಾಗ್ತದೆ ಅದೆಲ್ಲ. ಸರ್, ಅದೆಲ್ಲ ಆಮೇಲೆ ಸರ್ ಪ್ಲಾನ್ ಕೊಡ್ತೀರಾ, TS ನಂಬರ್ ಕೊಡ್ತೀರಾ, ಅದು ಕ್ಲಾರಿಟಿ ಇಲ್ಲ. ಕೆಲವರೆಲ್ಲ ಅದರಲ್ಲೇ ಆಟ ಆಡೋ ಜನಗಳು ಇದ್ದಾರೆ. ಅಲ್ಲ, ಲೇಔಟ್ ಇಲ್ಲ, ಅದ್ರ ಸಲುವಾಗಿ ಏನಾಗಿದೆ, ಅಲ್ಲ ಬಿ ಖಾತೆ ಟು ಎ ಖಾತೆ ಮಾಡಿದ್ಮೇಲೆ ಎಲ್ಲಾನು ಅರ್ಹತೆಗಳು ಬರ್ತಾವ ಅಂತ ಪ್ರಶ್ನೆ. ಎಲ್ಲ ಬಳ್ಳಾರಿ ಕಾರ್ಪೊರೇಷನ್ ಅಲ್ಲಿ 40% ಬಿ ಖಾತಾ ಕೊಟ್ಟಿ ಈ ಊರಲ್ಲಿ ಇದೆ. ತನಿಖೆಗೆ ನೀವು ಆದೇಶ ನೀವು ಎಲ್ಲ ಮಾಡ್ತಿದಾರೆ ಕಾಂಗ್ರೆಸ್ನವರು, BJP ಎಲ್ಲ ಚೇಂಜ್ ಮಾಡಕ್ ಹೋಗ್ರಿ ಅವರು. ಬಟ್ ಇದಾಗಿದೆ, ಏನ್ ಮಾಡ್ತಾರ ನೋಡ್ಬೇಕಾರೆ ಆ ತರ ಇಲ್ಲ ಕೇಳ್ರಿ ಅವ್ರಿಗೆ. ಲೋಕಾಯುಕ್ತ ರೆಕಾರ್ಡ್ಸ್ ಎಲ್ಲ ತಗೊಂಡೋಗಿ ಇವತ್ತವರೆಗೆ FIR ಮಾಡಿಲ್ಲ. ತಗೊಂಡಾಗ ಯಾಕೆ ಮಾಡಿಲ್ಲ? ಎಲ್ಲ ನಿಮ್ಮಂತರ ಇನ್ಫ್ಲೂಯೆನ್ಸ್ ಅಂತ ಹೇಳ್ತಿದಾರೆ. ಇಲ್ಲ, ಲೋಕಾಯುಕ್ತನಲ್ಲಿ ಇನ್ಫ್ಲೂಯೆನ್ಸ್ ನೀಡಲ್ಲ. ಇಂಡಿಪೆಂಡೆಂಟ್ ಬಾಡಿ ಇದೆ. ಯಾಕೆ FIR ಮಾಡಲಿಲ್ಲ ಇಷ್ಟ ಆದ್ರೆ? ಅವ್ರು ಸ್ವಲ್ಪ ಏನಿದೆ ಅದು ಸ್ವಲ್ಪ ನಾನು ವಿಚಾರಿಸ್ತೇನೆ. ಲೋಕಾಯುಕ್ತ ಬಗ್ಗೆ ಯಾವ ಆಗಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.